ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ನನ್ನ ವ್ಲಾಗ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಕೊಡಿ. ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಹೇಗ್ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಉಡುಪಿಯಲ್ಲಿ ಇದು ತುಂಬಾ ಜೋರಾಗಿರುತ್ತೆ ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ. ಯಾಕಂದ್ರೆ ನಿಮ್ಗೆ ಗೊತ್ತಾ ಇದೆ, ಉಡುಪಿನಲ್ಲಿ ಇರೋದು ಫೇಮಸ್ ಟೆಂಪಲ್ ಅದು ಕೃಷ್ಣ ಟೆಂಪಲ್. ಸೊ ಹಾಗಾಗಿ ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಜೋರಾಗಿ ನಡೆಯುತ್ತೆ. ಸೊ ನಮ್ ಕಡೆ ಏನ್ ಮಾಡ್ತೀವಿ ಅಂದ್ರೆ, ಈಗ ಎಲ್ಲಾ ಹಬ್ಬಕ್ಕೂ ಒಂದೊಂದು ಡಿಶ್ ಅಂತ ಒಂದಿರುತ್ತೆ. ಒಂದೊಂದು ಈ ಹಬ್ಬಕ್ಕೆ ಇದು ಫೇಮಸ್, ಈ ಹಬ್ಬಕ್ಕೆ ಇದು ಡಿಶ್ ಮಾಡೋದು ಅನ್ನೋದು ಒಂದು ಇರುತ್ತಲ್ವಾ. ಸೊ ಆತರ ಅಷ್ಟಮಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಮೂಡೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕೊಟ್ಟೆ ಕಡುಬು ಅಂತ ಹೇಳ್ಬೋದು ಅದನ್ನ. ಸೊ ಅದು ಮಾಡ್ತೀವಿ, ಅದು ತುಂಬಾ ಸ್ಪೆಷಲ್. ಸೊ ಈ ಹಬ್ಬಕ್ಕೆ ಪ್ರತಿಯೊಬ್ರು ಮನೇಲೂ ಇದ್ ಮಾಡೇ ಮಾಡ್ತಾರೆ. ಜೊತೆ ಈ ಏನ್ ಮಾಡಿರ್ತಾರೆ, ಈ ಮೂಡೆನ ಎರಡೆರಡು ದಿವಸ ಮೂರ್ ದಿವಸ ಇಟ್ಟು ಕೂಡ ತಿನ್ನೋದು ಇದೆ. ಸೊ ಇದೊಂಥರ ಬಾರಿ ವಿಶೇಷವಾಗಿ, ಅಂದ್ರೆ ಸ್ವಲ್ಪ ಎಲ್ಲ ಮಾಡೋದಿಲ್ಲ, ತುಂಬಾ ಮಾಡ್ತಾರೆ. ಹಾಗೆ ಅಂದ್ರೆ ಮನೆಗೆ ಯಾರಾದ್ರು ನೆಂಟರು ಬಂದ್ರೆ ಅವ್ರಿಗೆ ಕೊಡುವಂತದ್ದು ಆ ತರದ್ದೆಲ್ಲ ಇರುತ್ತೆ. ಹಾಗೆ ಸೊ ಇದು ಹೇಗ್ ಮಾಡೋದು ಅಂತಂದ್ರೆ, ಈ ಮೂಡೆ ಎಲೆ ಇರುತ್ತಲ್ಲ, ಅದು ಗದ್ದೆ ಸೈಡ್ ಅಲ್ಲಿ ಸಿಗತ್ತೆ. ಸೊ ಅದ್ರಲ್ಲಿ ತುಂಬಾ ಮುಳ್ಳು ಎಲೆ ಇರುತ್ತೆ, ಕೇರ್ಫುಲ್ ಆಗಿ ತರಬೇಕು. ಸೊ ಅದನ್ನ ತಂದು, ಆ ಮುಳ್ಳಿದೆಲ್ಲ ಸೈಡ್ ಮುಳ್ಳು, ಆಚೆ ಸೈಡು ಮತ್ತೆ ಈಚೆ ಸೈಡು ಎಲೆ ತೋರಿಸ್ತಾ ಇದೀನಲ್ಲ, ಈ ಎಲೆಯಲ್ಲಿ ಆಚೆ ಸೈಡ್ ಈಚೆ ಸೈಡ್ ಮುಳ್ಳಿರುತ್ತೆ. ಆ ಮುಳ್ಳನ್ನ ತಕ್ಕೊಳ್ಬೇಕು. ತೆಗ್ದಾದ್ಮೇಲೆ ಸುಡ್ಬೇಕು, ಅದನ್ನ ಬೆಂಕಿಯಲ್ಲಿ ಸುಡ್ಬೇಕು. ಸುಟ್ಟು ಅಂದ್ರೆ ತುಂಬಾ ಸುಡೋದಲ್ಲ, ಸ್ವಲ್ಪ ಲೈಟ್ ಆಗಿ ಸುಡ್ಬೇಕಂದ್ರೆ ಎಲೆ ಬಾಡ್ಬೇಕು, ಆ ಟೈಪಲ್ಲಿ ಸುಡ್ಬೇಕು. ಸುಟ್ಟಾದ್ಮೇಲೆ ಎಲೆನ ನೀರಿಗೆ ಹಾಕಿ ತೊಳಿಬೇಕು. ತೊಳೆದಾದ್ಮೇಲೆ ಚೆನ್ನಾಗಿ ಒರೆಸ್ಬೇಕು, ಯಾಕೆಂದ್ರೆ ಸುಟ್ಟಿರೋದ್ರಿಂದ ಸ್ವಲ್ಪ ಬುದಿ ತರ ಇರುತ್ತಲ್ವಾ. ಸೊ ಹಾಗಾಗಿ ಕಪ್ಪೆಲ್ಲ ಇರುತ್ತೆ, ಹಾಗಾಗಿ ಚೆನ್ನಾಗಿ ಅದನ್ನ ತೊಳಿಬೇಕಾಗತ್ತೆ, ಅಂದ್ರೆ ಒರೆಸ್ಕೊಳ್ಬೇಕಾಗತ್ತೆ. ಒರೆಸ್ಕೊಂಡ ನಂತರ ಇದನ್ನ ಸುತ್ತಿಡ್ಬೇಕು. ಸುತ್ತಿಟ್ಟು ರೌಂಡಕ್ಕೆ ಸುತ್ತಿಡ್ಬೇಕು, ಯಾಕಂದ್ರೆ ಮುಡಿಯೋದು ಕಟ್ಲಿಕ್ಕೆ ಬರ್ಬೇಕಲ್ಲ, ಹಾಗಾಗಿ ಸುತ್ತಿಡ್ಬೇಕು ರೌಂಡಕ್ಕೆ. ಸೊ ಅದನ್ನ ನಾವು ಚಂದ್ರಿಕೆ ಅಂತ ಹೇಳ್ತೀವಿ. ನಾನು ನೋಡಿ ತೋರಿಸ್ತಾ ಇದೀನಲ್ಲ, ಇದನ್ನ ನಾವು ಚಂದ್ರಿಕೆ ಅಂತ ಹೇಳ್ತೀವಿ. ಸಮಿತ್ ಸಂಹಿತ್, ಏನ್ ಮಾಡ್ತಾ ಇದೀಯಾ? ಮೊಬೈಲ್ ಯಾಕೆ ಮೊಬೈಲ್ ನೋಡೋದು? ಹಾ, ಇಲ್ಲಿ ನಿಂಗೆ ಮೂಡೆ ಮಾಡ್ಲಿಕ್ಕೆ ಬರತ್ತಾ? ಬರಲ್ಲ? ಬರತ್ತಾ? ಯಾರು ಯಾರು ತಂದಿದ್ದು? ಜೋರು ಹೇಳಿ, ಕೇಳ್ತಾ ಇಲ್ಲ. ಅದಕ್ಕೆ ಹಾಕ್ಲಿಕ್ಕೆ ಏನ್ ತಂದ್ಯಾ? ಸುಳ್ಳು ತಂದ್ಯಾ? ಸುಳ್ಳು. ಯಾರೆಲ್ಲ ತಂದಿದ್ದು? ನೀನ್ ಮತ್ತೆ ಯಾರೆಲ್ಲ ಹೋಗಿದ್ದು ಮುಳ್ಳು ತರ್ಲಿಕ್ಕೆ? ಹೀಗೆ ಒಂದೊಂದೇ ಎಲೆನ ಸೇರಿಸಿ ಅದನ್ನ ಸುತ್ತಿಡ್ಲಿಕ್ಕೆ. ಇದು ಸುತ್ತಿಟ್ಟಾದ್ಮೇಲೆ ಮೂಡೆ ಮಾಡ್ಕೊಳ್ಳುವಂತದ್ದು. ಸೊ ಇದು ಸುತ್ತಿಟ್ಟು ಆಮೇಲೆ ಮೂಡೆ ಮಾಡ್ಬೇಕಲ್ಲ, ಅದಕ್ಕೆ ಮುಳ್ಳು ಅಥವಾ ಕಡ್ಡೆ ಅದಕ್ಕೆ ಚುಚ್ಲಿಕ್ ಬೇಕಲ್ಲ. ಸೊ ಅದಕ್ಕೆ ಈ ತೆಂಗಿನದು ಮಡಲು ಅಂತ, ತೆಂಗಿನ ಹೆಡ್ಲು ಅಂತ ಏನ್ ಹೇಳ್ತಾರೆ, ಸೊ ಅದ್ರದ್ದು ಕಡ್ಡಿ ಕೂಡ ಹಾಕ್ಬೋದು ಇದಕ್ಕೆ. ಬೆಸ್ಟ್ ಆಗಿ ನಾವು ಹಾಕುವಂತದ್ದು ಇದು ಕರ್ಕಟೆ ಮುಳ್ಳು ಅಂತ ಹೇಳ್ತೀವಿ ಇದಕ್ಕೆ ನಾವು. ಸೊ ಇದನ್ನ ಹಾಕೋದು. ಇದನ್ನ ಬಟ್ ಇದೇನ್ ಗೊತ್ತಾ, ತುಂಬಾ ನಂಚು, ಅಂದ್ರೆ ಕೈಗೆಲ್ಲ ತಾಕ್ಸೋ ಹಾಗಿಲ್ಲ. ಬಟ್ ಇದು ಈ ಮೂಡೆ ಒಲಿಗೆ ಮಾತ್ರ ಹಾಕ್ಲಿಕ್ಕಾಗೋದು. ಈ ಮೂಡೆ ಎಲೆ ಏನಿದೆ ಇದಕ್ ಮಾತ್ರ ಹಾಕಕ್ಕಾಗೋದು. ಇದಕ್ ಹಾಕೋದ್ರಿಂದ ಏನು ಆಗಲ್ಲ. ಬಟ್ ಅದೇ ಕೈಗೆಲ್ಲ ತಾಗಿದ್ರೆ ನಂಜು ಅಂತ ಹೇಳ್ತಾರೆ ಇದು. ಓಕೆನಾ? ಸೊ ಹಾಗಾಗಿ ಮೂಡೆ ಕಟ್ಲಿಕ್ಕೆ ಮಾತ್ರ ಇದನ್ನ ಯೂಸ್ ಮಾಡುವಂತದ್ದು. ಸೊ ಅದು ಯೂಸ್ ಮಾಡಿ ಮತ್ತೆ ನಂತರ ಅದು ತೆಗೆದು ಒಲೆಗೆ ಹಾಕಿದ್ರೆ ಆಯ್ತು. ಇಲ್ಲಾದ್ರೆ ಸುಮ್ನೆ ಅಲ್ಲಿ ಇಲ್ಲಿ ಇಟ್ಟು ಕಾಲಿಗೆ ಎಲ್ಲ ಚುಚ್ಚುತ್ತಲ್ಲ, ಹಾಗಾಗಿ ಮೂಡೆ ಮಾಡಾದ್ಮೇಲೆ ತೆಗಿವಾಗ ಒಲೆಗೆ ಹಾಕಿದ್ರೆ ಆಯ್ತು ಅಷ್ಟೇ. ಈಗ ನಾನು ನಿಮ್ಗೆ ಮೂಡೆ ಹೇಗ್ ಕಟ್ಟೋದು ಅಥವಾ ಮೂಡೆ ಹೇಗ್ ಸುತ್ತೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಹೀಗೆ ಇಟ್ಕೊಂಡು, ಸೊ ಅದನ್ನ ಸುತ್ತ ರೌಂಡ್ ತರ್ಬೇಕು. ತರ್ತಾ ಆ ಕರ್ಕಟೆ ಮುಳ್ಳು ಅಂತ ಏನಂದ್ರೆ ಅದನ್ನ ಚುಚ್ಚುತ್ತಾ ಬರ್ಬೇಕು. ಚುಚ್ಚುತ್ತಾ ಬಂದಂಗೆ ಅದು ಕೊಟ್ಟೆ ತರ ಆಗತ್ತೆ, ಒಂದು ರೌಂಡ್ ಶೇಪ್ ಬರುತ್ತೆ. ಅದಕ್ಕೆ ಮೂಡೆನ ಅಂದ್ರೆ ಹಿಟ್ಟನ್ನ ಹಾಕಿ ಬೇಯ್ಲಿಕ್ಕೆ ಇಡೋದಷ್ಟೇ. ನೋಡಿ ಹೇಗ್ ಮಾಡ್ತಾರೆ ಅಂತ.
ನೋಡಿ ಈಗ ಮೂಡೆ ಎಲ್ಲ ಕಟ್ಟಿ ರೆಡಿ ಆಯ್ತು. ಇವಾಗ ಇದಕ್ಕೆ ಹಿಟ್ಟನ್ನ ಹಾಕಿ ಬೇಯ್ಲಿಕ್ಕೆ ಇಡೋದು. ಅಂದ್ರೆ ಇದು ಹಿಟ್ಟು ಇದು ಬಂದ ಹೇಗೆ ಅಂದ್ರೆ, ನೀವು ಇಡ್ಲಿಗೆ ಹೇಗ್ ಮಾಡ್ತೀರಾ ಅದೇ ತರ ಅಕ್ಕಿ ಮತ್ತೆ ಉದ್ದನ್ನ ಕಡ್ದು ಇಟ್ಕೊಳ್ಳೋದು. ಹಿಂದಿನ ದಿನ ಕಡ್ದ್ರೆ ನೆಕ್ಸ್ಟ್ ಡೇ ಮಾಡ್ತೀವಲ್ಲ, ಇದು ಬೆಳಿಗ್ಗೆ ಕಡ್ದು ಸಂಜೆ ಮಾಡಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತದ್ದು. ಸೊ ಈಗ ಇದು ಸರ್ಗೋಲ್ ಅಟ್ಟಿ ಅಂತ ಏನ್ ಹೇಳ್ತೀವಿ ಅದನ್ನ ಬಿಸಿಗೆ ಇಟ್ಟಿದೀವಿ. ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ ನಂತರ ಅದನ್ನ ಕೆಳಗಿಳಿಸ್ಕೊಂಡು ಮೂಡೆ ಏನ್ ಕಟ್ಟಿರ್ತೀವಿ ಅದನ್ನ ಒಂದೊಂದಾಗಿ ಜೋಡಿಸಿಟ್ಕೊಳ್ಬೇಕು. ಫಸ್ಟೇ ನಾವ್ ಯಾಕೆ ಬಿಸಿಗೆ ಇಟ್ಕೊಳ್ಳೋದು ಅಂತಂದ್ರೆ, ತಣ್ಣಗೆ ನೀರ್ ಅಂದ್ರೆ ಒಳಗಡೆ ಅಟ್ಟಿ ಒಳಗಡೆ ನೀರ್ ಇರುತ್ತಲ್ಲ, ಅದು ತಣ್ಣಗೆನೆ ಇದ್ರೆ ಬಂದ ಅಕಸ್ಮಾತ್ ಲೀಕೇಜ್ ಆದ್ರೆ ಅಂತ ಹೇಳಿ. ಸೊ ನೀರು ಬಿಸಿ ಇದ್ರೆ ಅದು ಬಂದ ಅಲ್ಲಿಗೆನೆ ಇದಾಗತ್ತಲ್ವಾ, ಹಿಟ್ಟು ಅಲ್ಲಿಗೆನೆ ಗಟ್ಟಿ ಆಗತ್ತೆ. ಸೊ ಹಾಗಾಗಿ ನಾವು ಫಸ್ಟಿಗೆ ಸ್ವಲ್ಪ ಬಿಸಿ ಮಾಡಿ ಅನಂತರ ಕೆಳಗಿಳಿಸ್ಕೊಂಡು ಚೆನ್ನಾಗಿ ಈ ಮೂಡೆ ಎಲೆಗಳೆಲ್ಲ ಸುತ್ತ ಚೆನ್ನಾಗಿ ಜೋಡಿಸ್ಕೊಂಡು ಆಮೇಲೆ ಇದಕ್ಕೆ ಹಿಟ್ಟನ್ನ ಹಾಕೊಳ್ಳುವಂಥದ್ದು. ನೋಡಿ ಒಂದೊಂದಾಗೆ ಎಲ್ಲಾ ಮೂಡೆಗಳಿಗೂ ಹಿಟ್ಟನ್ನ ಹಾಕ್ತಾ ಇದೀವಿ. ನೋಡಿ ಇವಾಗ ಎಲ್ಲದಕ್ಕೂ ಹಾಕಿ ಕಂಪ್ಲೀಟ್ ಆಯ್ತು. ಇವಾಗ ಈ ಅಟ್ಟಿಯನ್ನ ನಾವು ಒಲೆನಲ್ಲಿ ಇಟ್ಟು ಬೇಯಿಸ್ಲಿಕ್ಕೆ ಇಡೋದು. ತುಂಬಾ ಇರೋದ್ರಿಂದ ಸ್ವಲ್ಪ ಟೈಮೇ ತಗೊಳತ್ತೆ ಬೇಯಲಿಕ್ಕೆ. ಸೊ ಬೇಯೋ ತನಕ ಇಡೋದು. ಅದಾದ ನಂತರ ಬೆಂದಿದೆ ಅಂತ ಚೆಕ್ ಮಾಡಿ ಸೊ ತೋರಿಸ್ತಾ ಇದೀನಿ ನೋಡಿ, ಈಗ ಬೆಂದಿದೆ. ಇದಕ್ಕೆ ಬೆಸ್ಟ್ ಆಗಿ ಕಾಂಬಿನೇಷನ್ ಅಂತ ಹೇಳಿ ಕಾಯಿ ಹಾಲು ಅಂತ ಮಾಡ್ತಾರೆ. ಅಂದ್ರೆ ಈ ತೆಂಗಿನಕಾಯಿ ಇದೆಲ್ಲ, ತೆಂಗಿನಕಾಯಿನ ತುರಿದು ಕಡ್ದು ಅದಕ್ಕೆ ಬೆಲ್ಲ ಮತ್ತೆ ಏಲಕ್ಕಿ ಸೇರಿಸಿ ಮಾಡುವಂಥದ್ದು ಅದು ಕಾಯಿ ಹಾಲು. ನೋಡಿ ಹೇಗ್ ಬಂದಿದೆ ಅಂತ ಹೇಳಿ. ಮೂಡೆ ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಬಂದಿತ್ತು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಇದಕ್ಕೆ ನಮ್ ಕಡೆ ಅದೇ ನಾ ಹೇಳ್ದಂಗೆ ಕಾಯಿ ಹಾಲು ಹಾಗೇನೆ ಹೆಸರಿದ್ದು ಪದಾರ್ಥ ಮಾಡ್ತಾರೆ, ಹೆಸರು ಕಾಳು ಸಾರು. ಸೊ ನಾವು ಹೆಸರು ಕಾಳು ಸಾರನ್ನ ಮಾಡ್ತಾ ಇಲ್ಲ, ಕಾಯಿ ಹಾಲು ಮಾಡ್ತಾ ಇದೀವಿ. ಸೊ ಇದಕ್ಕೆ ಕಾಯಿನ ತುರ್ದು ಮಿಕ್ಸಿನಲ್ಲಿ ಅಥವಾ ಗ್ರೈಂಡರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಅದ್ರ ಹಾಲನ್ನು ತೆಗೆಯುವಂಥದ್ದು. ಆ ಹಾಲಿಗೆ ಏಲಕ್ಕಿ ಮತ್ತೆ ಬೆಲ್ಲವನ್ನ ಸೇರಿಸಿದ್ರೆ ಆಯ್ತು, ಅಷ್ಟೇ. ಇದನ್ನ ಮೂಡೆಗೆ ಹಾಕಿ ತಿನ್ನುವಂಥದ್ದು ಒಳ್ಳೆ ಕಾಂಬಿನೇಷನ್ ಇದು, ಮುಂಚೆಂದ ಇರುವಂತ ಕಾಂಬಿನೇಷನ್. ಸೊ ತುಂಬಾ ಜನರಿಗೆ ಇಷ್ಟ ಆಗತ್ತೆ. ಈಗ ನಮ್ಗೆ ಈಗಿನವರಿಗೆ ಸಾರು ಏನಾದ್ರೂ ಇಷ್ಟ ಆಗತ್ತೆ, ಬಟ್ ಮುಂಚಿನವರು ಇದನ್ನೇ ಜಾಸ್ತಿ ಮಾಡಿ ತಿಂತಾ ಇದ್ರು. ಸೊ ಹಾಗಾಗಿ ಮುಂಚಿನವ್ರು ಅಂದ್ರೆ ಮನೇಲಿ ಇದೇ ಮಾಡಿ ಕೊಟ್ಟು ಸೊ ಅವ್ರಿಗೆ ಕೂಡ ಇದೇ ಟೇಸ್ಟ್ ಬಂದಿದೆ. ಅಂದ್ರೆ ಗೊತ್ತಾಯ್ತಾ, ಇದೇ ತಿಂದು ಅಭ್ಯಾಸ ಆಗಿರೋದ್ರಿಂದ ಇದನ್ನೇ ತುಂಬಾ ಇಷ್ಟ ಪಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಇದನ್ನೇ ಮಾಡಿದ್ವಿ. ನೋಡಿ ಫೈನಲ್ ಆಗಿ ಮೂಡೆ ಮತ್ತೆ ಕಾಯಿ ಹಾಲು ರೆಡಿ ಆಯ್ತು. ಇನ್ನು ಏನಿದ್ರು ಚೆನ್ನಾಗಿ ತಿನ್ನೋದಷ್ಟೇ. ಸೊ ತಿಂದು ಆಯ್ತು, ಖಾಲಿನೂ ಆಯ್ತು. ಆಕ್ಚುಲಿ ನಾನ್ ವಿಡಿಯೋ ಪೋಸ್ಟ್ ಮಾಡ್ಬೇಕಾದ್ರೆ ಲೇಟ್ ಆಗಿದೆ, ಹಾಗಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಅದಾದ್ಮೇಲೆ ನಾವು ಹೋಗಿರುವಂತದ್ದು ಅದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತಿರುವಂತದ್ದು ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಆಗತ್ತೆ ಅಂತ ಹೇಳಿ. ಬಟ್ ನಾನು ತುಂಬಾ ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ಹತ್ರದಲ್ಲಂತೂ ಸಿಕ್ಕಾಪಟ್ಟೆ ರಶ್, ತುಂಬಾ ಜನ ಇದ್ರು. ಹಾಗಾಗಿ ನನ್ಗೆ ತುಂಬಾ ಇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ವಿಡಿಯೋ. ಸ್ವಲ್ಪ ನಾನು ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟನ್ನ ತೋರಿಸ್ತೀನಿ. ಬಟ್ ನೋಡಿ ನಾವಿವಾಗ ಉಡುಪಿ ರೀಚ್ ಆದ್ವಿ. ಉಡುಪಿ ರೀಚ್ ಆಗಿ ಚಿತ್ತರಂಜನ್ ಸರ್ಕಲ್ ಹತ್ರ ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ವೇಷ ಬಂತು. ಇದಕ್ಕೆ ಮಕ್ಕಳು ದುಡ್ಡು ಹಾಕಿ ಫೋಟೋ ತೆಕ್ಕೊಳ್ತಾ ಇದ್ರು ಅನ್ಸುತ್ತೆ. ಸುಮ್ನೆ ಒಂದು ಖುಷಿ ಅಲ್ವಾ. ಈಗ ನಾವು ರಥಬೀದಿಗೆ ರೀಚ್ ಆದ್ವಿ. ನಾವು ರೀಚ್ ಆಗಿದ್ದ ಟೈಮು ಕರೆಕ್ಟ್ ಆಗಿತ್ತು. ಸೊ ಇನ್ನೇನು ಸ್ಟಾರ್ಟ್ ಆಗ್ಬೇಕಿತ್ತು, ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ನೋಡಿ ಈಗ ಮೊಸರು ಕುಡಿಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನ ಗೊಲ್ಲರಿದಾರಲ್ಲ ಅವರು ಹೊಡಿಯುವಂತದ್ದು. ನೋಡಿ ಹೊಡಿತು, ಎಷ್ಟು ಚೆನ್ನಾಗಿ ನೋಡಕ್ ಒಂಥರ ಖುಷಿ ಆಗತ್ತೆ. ಈ ಕೃಷ್ಣನನ್ನ ಬಂಗಾರದ ತೇರಲ್ಲಿ ಕೂರ್ಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಆ ಟೈಮಲ್ಲಿ ಈ ತರ ಮೊಸರು ಕುಡಿಕೆ ಏನಿದೆ ಅದನ್ನ ಸುತ್ತ ಕಟ್ಟಿರ್ತಾರೆ ದೇವಸ್ಥಾನ ರಥಬೀದಿ ಸುತ್ತ. ಸೊ ಅದನ್ನ ಒಂದೊಂದಾಗಿ ಹೊಡ್ಕೊಂತ ಬರುವಂತದ್ದು. ಅಂದ್ರೆ ಈ ಬಂಗಾರದ ತೇರಲ್ಲಿ ಕೃಷ್ಣ ಬರ್ತಾ ಇರ್ತಾನಲ್ಲ, ಸೊ ಆ ಟೈಮಲ್ಲಿ ಹೊಡ್ಕೊಂತ ಬರುವಂತದ್ದು. ಹಾಗೇನೆ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಅಂದ್ರೆ ಕೃಷ್ಣನಿಗೆ ಪ್ರಿಯವಾದಂತದ್ದು ಲಾಡು ಅವೆಲ್ಲ ಮಾಡಿರ್ತಾರಲ್ಲ ಅದು, ಮತ್ತೆ ಫಲ ವಸ್ತು ಇವನ್ನೆಲ್ಲ ಚಕ್ಕುಲಿ ಇದನ್ನೆಲ್ಲ ಕೊಡ್ತಾ ಇರ್ತಾರೆ. ಸುತ್ತ ಜನರದ್ನ ಕ್ಯಾಚ್ ಹಿಡಿತಾ ಇರ್ತಾರೆ ಅಂತ ನೋಡಕ್ಕೆ ಒಂಥರ ಚಂದ. ನೋಡಿ ಇವಾಗ ತೇರ್ ಬರ್ತಾ ಇದೆ, ನಾನು ಅವಾಗಲೇ ಹೇಳಿದ್ನಲ್ಲ. ಸೊ ದೇವಸ್ಥಾನ ಸುತ್ತ ತೇರ್ ಇಳಿತಾರೆ ಅಂತ ಹೇಳಿ. ಚಿನ್ನದ ರಥ ಇದು ಬರ್ತಾ ಇರೋದು. ಇದ್ರೊಳಗೆ ಕೃಷ್ಣ ದೇವರನ್ನ ಕೂರಿಸಿ ಮೆರವಣಿಗೆ ಮಾಡುವಂತದ್ದು. ಈ ಜನ್ಮಾಷ್ಟಮಿಯ ಮತ್ತೊಂದು ವಿಶೇಷ ಏನಂತಂದ್ರೆ ವೇಷ ಹಾಕೊಳ್ಳುವಂತದ್ದು. ಸೊ ಇದು ಕೂಡ ಈ ಕೆಲವು ಅಂದ್ರೆ ಎಂಟರ್ಟೈನ್ಮೆಂಟ್ ಕೂಡ ಹೌದು, ಒಂದು ಖುಷಿ ಕೂಡ ಹೌದು ನಮ್ಗೆ ನೋಡೋರಿಗೆ. ಇನ್ನೊಂದು ತುಂಬಾ ಜನರು ಈ ತರ ವೇಷ ಹಾಕಿ ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಅದ್ರಲ್ಲೂ ಸ್ಪೆಷಲ್ ಆಗಿ ಹೇಳುವಂತದ್ದು, ಪ್ರತಿ ವರ್ಷ
ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇವರು ರವಿ ಕಟ್ಪಾಡಿ ಅಂತ ಇವ್ರ ಹೆಸರು. ಪ್ರತಿ ವರ್ಷ ಕೂಡ ಇವರು ವೇಷ ಹಾಕೊಂಡು, ಇದೇನ್ ಸಣ್ಣ ಕೆಲ್ಸ ಅಲ್ಲ ವೇಷ ಹಾಕೊಳ್ಳೋದು ಅಂತ, ಅದ್ರ ಹಿಂದೆ ತುಂಬಾ ಶ್ರಮ ಪಡ್ತಾರೆ ಅವರು. ಅದಾದ್ಮೇಲೂ ಕೂಡ ಏನಂದ್ರೆ ಒಂಥರ ಮೈ ಗಾಯ ಅದು ಇದು ಎಲ್ಲ ಆಗ್ತಾ ಇರತ್ತೆ. ಅಂದ್ರೆ ಪೇಂಟ್ ಅಂದ್ರೆ ಇದು ನಾರ್ಮಲ್ ಈ ತರ ಸಾಧಾರಣ ಪೇಂಟ್ ಅಲ್ಲಲ್ಲ, ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ ಇದೆ. ಅದಾದ್ಮೇಲೆ ಬಣ್ಣ ಹಾಕಿ ತೆಗಿಯುವಾಗ ಕೂಡ ತುಂಬಾ ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ಅವತ್ತಿಂದ ಎಷ್ಟೋ ವರ್ಷಗಳಿಂದ ಅವರು ಪ್ರತಿ ಅಷ್ಟಮಿಗೆ ಈ ರೀತಿಯಾದಂತ ವೇಷವನ್ನ ಹಾಕಿ ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಇವರನ್ನ ಬಡವರ ಆಪತ್ ಬಾಂಧವ ಅಂತಾನೆ ಹೇಳ್ಬೋದು. ಇದೇ ತರ ತುಂಬಾ ಜನ ಇದ್ದಾರೆ ಹೆಲ್ಪ್ ಮಾಡುವಂತವ್ರು. ಸೊ ಅದಾದ್ಮೇಲೆ ರಥ ಎಲ್ಲ ಎಳೆದು ನಾವು ವೇಷಗಳನ್ನೆಲ್ಲ ನೋಡಿ ಅದಾದ್ಮೇಲೆ ನಾವು ಈಚೆ ಟೆಂಪಲ್ ಹತ್ರ ಬಂದ್ವಿ. ಯಾಕಂದ್ರೆ ಸ್ವಲ್ಪ ಜನ ಕಮ್ಮಿ ಆಗಿತ್ತಲ್ಲ, ಸೊ ಹಾಗಾಗಿ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಸ್ವಾಮೀಜಿ ಬರ್ತಾ ಇದಾರೆ. ಅಂದ್ರೆ ಇವರು ರಾಜಾಂಗಣಕ್ಕೆ ಹೋಗೋದು, ಯಾಕಂದ್ರೆ ರಾಜಾಂಗಣದಲ್ಲಿ ಕೂಡ ಕಾಂಪಿಟೇಷನ್ ನಡೆಯುತ್ತೆ. ಸೊ ಆ ಕಾಂಪಿಟೇಷನ್ಗೆ ಇವರು ಏನು ಬಹುಮಾನ ಕೂಡ ಕೊಡ್ತಾರೆ. ಓಕೆನಾ, ಅಂದ್ರೆ ಕ್ಯಾಶ್ ರೂಪದಲ್ಲಿ ಬಹುಮಾನವನ್ನು ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿ ರಾಜಾಂಗಣಕ್ಕೆ ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನವನ್ನ ಯಾವ ತರ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಈಗ ನಾನ್ ನಿಮ್ಗೆ ತೋರಿಸ್ತಿರುವಂತದ್ದು ಕನಕನ ಕಿಂಡಿ. ಇದ್ರ ವಿಶೇಷತೆ ನಿಮ್ಗೆ ಎಲ್ರಿಗೂ ಗೊತ್ತಾ ಇದೆ. ಸೊ ಕನಕದಾಸರ ಭಕ್ತಿಗೆ ಒಲಿದ ಕೃಷ್ಣ ಪಶ್ಚಿಮ ದಿಕ್ಕಿಗೆ ತಿರ್ಗಿ ನಿಂತಿರುವಂತದ್ದು. ಸೊ ಇದು ಕೂಡ ವಿಶೇಷ. ಎಲ್ರು ಬಂದ್ ದೇವಸ್ಥಾನದೊಳಗೆ ಹೋಗೋದಷ್ಟೇ ಅಲ್ಲದೆ ಈ ಕನಕನ ಕಿಂಡಿಯಲ್ಲಿ ಕೂಡ ಕೃಷ್ಣನ ದರ್ಶನ ಮಾಡ್ತಾರೆ. ಎಷ್ಟು ಒಂಥರ ಅದ್ಭುತ ಅನ್ಸುತ್ತೆ, ಕೇಳ್ಬೇಕಾದ್ರೆ ಮೈ ಜುಮ್ ಅನ್ಸುತ್ತೆ. ಎಷ್ಟು ಪವಾಡ ಅಲ್ಲ, ಒಂಥರ ಇದೇ ಹೇಳುತ್ತೆ ಎಷ್ಟು ಕಾರಣಿಕ ಇದೆ ದೇವಸ್ಥಾನ ಅಂತ ಹೇಳಿ. ಟೆಂಪಲ್ ಎಲ್ಲ ನೋಡ್ಕೊಂಡು ನಾವು ಲಾಸ್ಟಿಗೆ ಬಂದಿರುವಂತದ್ದು ಇಲ್ಲಿಗೆ ರಾಜಾಂಗಣಕ್ಕೆ. ನಾನು ಅವಾಗ್ಲೇ ಹೇಳಿದ್ನಲ್ಲ ರಾಜಾಂಗಣ ಅಂತ ಹೇಳಿ, ಸ್ವಾಮೀಜಿ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ನೋಡಿ ಸ್ವಾಮೀಜಿ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಕಾಂಪಿಟೇಷನ್ ಅಂದ್ರೆ ಹುಲಿವೇಷ ಸ್ಪರ್ಧೆ ಇರುತ್ತೆ. ಇಲ್ಲಿ ಗೆದ್ದವರಿಗೆ ಬಹುಮಾನ ಕೂಡ ಸಿಗುತ್ತೆ, ಅದನ್ನ ಸ್ವಾಮೀಜಿ ಅವರೇ ಕೊಡ್ತಾರೆ. ಸೊ ಇದು ಕೃಷ್ಣಾಷ್ಟಮಿ ಹೇಗೆ ಅಂದ್ರೆ, ಇದು ಉಡುಪಿಯಲ್ಲಿ ಒಟ್ಟು 8 ಮಠ ಇದೆ, ಅಂದ್ರೆ ಅಷ್ಟಮಠ ಇದೆ. ಅದರಲ್ಲಿ 2 ವರ್ಷಕ್ಕೆ ಒಂದೊಂದು ಮಠ ಆಳ್ವಿಕೆಗೆ ಬರುತ್ತೆ. ಸೊ ಈ ವರ್ಷ ಪುತ್ತಿಗೆ ಮಠದ ಆಳ್ವಿಕೆಯಲ್ಲಿ ಇತ್ತು. ಹಾಗಾಗಿ ಈ ಸತಿ ಕೃಷ್ಣಾಷ್ಟಮಿಯನ್ನ ಪುತ್ತಿಗೆ ಮಠದವರೇ ನಡೆಸಿಕೊಟ್ಟಿರುವಂತದ್ದು. ತುಂಬಾ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ರು, ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಜನಸಾಗರ ಅಂತ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿತ್ತು. ಸೊ ಇದೆ ನಾವು ರಾಜಾಂಗಣದಲ್ಲಿ ಸ್ವಲ್ಪ ಹುಲಿವೇಷ ಕಾಂಪಿಟೇಷನ್ ಏನಿದೆ ಅದನ್ನ ಸ್ವಲ್ಪ ನೋಡ್ಕೊಂಡ್ವಿ. ನಿಮ್ಗೆ ಗೊತ್ತೇ ಇರುತ್ತೆ ದಕ್ಷಿಣ ಕನ್ನಡದಲ್ಲಿ ಹುಲಿವೇಷ ಕುಣಿತ ತುಂಬಾನೇ ಫೇಮಸ್ ಅಂತ ಹೇಳಿ. ಸೊ ಇದಿರ್ಲೇಬೇಕು ನಮ್ಗೆ. ಸೊ ತುಂಬಾನೇ ಚೆನ್ನಾಗಿತ್ತು. ಇದೆಲ್ಲ ನೋಡ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ. ಹುಲಿ ಕುಣಿತ ಸ್ಪರ್ಧೆ ಸ್ವಲ್ಪ ನೋಡಿದ್ವಿ ನಾವು. ಅದಾದ್ಮೇಲೆ ಅದು ತುಂಬಾ ಹೊತ್ತು ತನಕ ಇರುತ್ತೆ, ನೈಟ್ ತನಕ. ಹಾಗಾಗಿ ಜಾಸ್ತಿ ಹೊತ್ತಿರ್ಲಿಲ್ಲ, ಸ್ವಲ್ಪ ಹೊತ್ತು ನೋಡಿ ಹೊರಗೆ ಬಂದ್ವಿ. ಸೊ ಈಗ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೇನೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.